ಭಾಮಿನಿ ಷಟ್ಪದಿ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಭಾಮಿನಿ ಷಟ್ಪದಿ ಅಂತಂದ್ರೆ 3-4 ಮಾತ್ರೆಗಳಾಗಿ ಗಣ ವಿಭಾಗ ಮಾಡಿದ್ವಿ. ಹಿಂದಿನ ತರಗತಿಯಲ್ಲಿ ನಾವು ವಾರ್ಧಕ ಷಟ್ಪದಿಯ ಬಗ್ಗೆ ತಿಳಿದುಕೊಳ್ಳೋಣ. ವಾರ್ಧಕ ಷಟ್ಪದಿಯ ಬ್ರಹ್ಮ ಅಂತೇಳಿ ನಾವ್ ಯಾರನ್ನ ಕರಿತೀವಿ? ರಾಘವಾಂಕನನ್ನ ಷಟ್ಪದಿಯ ಬ್ರಹ್ಮ ಅಂತೇಳಿ ಕರಿತಾ ಹೋಗ್ತೀವಿ. ಈ ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರುವಂತಹ ರಾಘವಾಂಕನು ರಚಿಸಿದಂತಹ ಹರಿಶ್ಚಂದ್ರ ಕಾವ್ಯ ಹಾಗೂ ಕವಿ ಚೂತವನ ಚೈತ್ರ ಬಿರುದಾಂಕಿತನಾದಂತಹ ಲಕ್ಷ್ಮೀಶ ಬರೆದಂತಹ ಜೈಮಿನಿ ಭಾರತ ಇವು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ ಮಕ್ಕಳೇ. ಹಾಗಾದ್ರೆ ಇಂದಿನ ತರಗತಿನಲ್ಲಿ ವಾರ್ಧಕ ಷಟ್ಪದಿಯ ಲಕ್ಷಣಗಳು ಹಾಗೆ 10ನೇ ತರಗತಿನಲ್ಲಿ ಬರುವಂತಹ ವೀರಲವ ಪದ್ಯವನ್ನ ತೆಗೆದುಕೊಂಡು ಇಲ್ಲಿ ಬರ್ದಿದ್ದೀನಿ. ಅದಕ್ಕೆ ಪ್ರಸ್ತಾರ ಹಾಕೋದು ಹಾಗೆ ಗಣ ವಿಂಗಡಣೆ ಮಾಡೋದನ್ನ ಇಂದಿನ ತರಗತಿನಲ್ಲಿ ನಾವು ಕಲಿತಾ ಹೋಗೋಣ ಮಕ್ಕಳೇ. ನೋಡಿ, ಷಟ್ಪದಿ ಅಂತಂದ್ರೆ ನಾವೇನಂತಿದ್ವಿ? 6 ಸಾಲಿನ ಪದ್ಯವನ್ನ ನಾವು ಷಟ್ಪದಿ ಅಂತೇಳಿ ಕಲಿತೀವಿ ಅಲ್ವಾ. ಹಾಗಾದ್ರೆ ನೋಡಿ, ವಾರ್ಧಕ ಷಟ್ಪದಿಯ ಲಕ್ಷಣಗಳು ಏನಾಗಿರುತ್ತೆ? 6 ಸಾಲಿನ ಪದ್ಯ ಆಗಿರುತ್ತೆ. 5 ಮಾತ್ರೆಗೆ 1 ಗಣವನ್ನಾಗಿ ವಿಂಗಡಿಸಲಾಗುವುದು. ಹಾಗೆ ಭಾಮಿನಿ ಷಟ್ಪದಿನಲ್ಲಿ ನಾವು 3-4 ಮಾತ್ರೆಗೆ 1 ಗಣವನ್ನಾಗಿ ವಿಭಾಗ ಮಾಡುತ್ತೀವಿ. ಆದ್ರೆ ವಾರ್ಧಕ ಷಟ್ಪದಿಯಲ್ಲಿ ನೋಡಿ 5 ಮಾತ್ರೆಗೆ 1 ಗಣವನ್ನಾಗಿ ನಾವೇನ್ ಮಾಡ್ತೀವಿ? ವಿಂಗಡಣೆ ಮಾಡ್ತೀವಿ. 1, 2, 4, 5ನೇ ಸಾಲುಗಳು ಕಿರಿಯ ಸಾಲು ಹಾಗೂ 5 ಮಾತ್ರೆಯ 4 ಗಣಗಳು ಬಂದು 20 ಮಾತ್ರೆಯನ್ನು ಹೊಂದಿರುತ್ತವೆ. ನೋಡಿ ಮಕ್ಕಳೇ, 1, 2, 4, 5ನೇ ಸಾಲುಗಳು ಕಿರಿಯ ಸಾಲುಗಳು, ಚಿಕ್ಕದಾಗಿರುವಂತ ಸಾಲುಗಳು ಕಿರಿಯ ಸಾಲುಗಳಾಗಿದ್ದು 5 ಮಾತ್ರೆಯ 4 ಗಣಗಳು ಬಂದಿದ್ದಾವೆ. 1, 2, 3, 4 ಅಲ್ವಾ. 1, 2, 4ನೇ 5 ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು ಬರ್ತವೆ. ಒಟ್ಟು ಮಾತ್ರೆಯ ಸಂಖ್ಯೆ ಎಷ್ಟಾಗಿದೆ? 20 ಆಗಿದೆ ಅಲ್ವಾ ಮಕ್ಕಳೇ. ನೆಕ್ಸ್ಟ್ 3 ಮತ್ತು 6ನೆಯ ಸಾಲುಗಳು ಹಿರಿಯ ಸಾಲುಗಳಾಗಿದ್ದು 5 ಮಾತ್ರೆಯ 6 ಗಣಗಳು ಹಾಗೂ ಬೇರೊಂದು ಗುರುವಿನ ಸ್ಥಾನ ಒಳಗೊಂಡಿದ್ದು ಪ್ರತಿ ಸಾಲು ಒಟ್ಟು 32 ಮಾತ್ರೆ ಹೊಂದಿರುತ್ತವೆ. ನೋಡಿ ಮಕ್ಕಳೇ, 3 ಮತ್ತು 6ನೇ ಸಾಲುಗಳು ಎಷ್ಟು? 5 ಮಾತ್ರೆಯ ಎಷ್ಟು ಗಣಗಳು? 1, 2, 3, 4, 5, 6 ಗಣಗಳು ಬಂದಿದ್ದಾವಲ್ವಾ. ಎಷ್ಟು ಮಾತ್ರೆ ಇದು? 5 ಮಾತ್ರೆಯ ಎಷ್ಟು ಗಣಗಳು? 6 ಗಣಗಳು ಬಂದಿದ್ದಾವೆ. ಕಡೆಗೆ ಒಂದು ಅಕ್ಷರ ಉಳಿಯುತ್ತೆ. ಆ ಅಕ್ಷರವನ್ನ ಲಘುವಾಗಿದ್ರು ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಗುರು ಅಂತೇಳಿ ಕರಿತೀವಿ, ಹಾಕ್ತೀವಿ ಅಲ್ವಾ ಮಕ್ಕಳೇ. ಹಾಗಾದ್ರೆ 3 ಮತ್ತು 6ನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣಗಳು ಬರುತ್ತೆ. ಕಡೆಗೆ ಒಂದು ಗುರು ಇರುತ್ತೆ. ಒಟ್ಟು ಮಾತ್ರೆಗಳ ಸಂಖ್ಯೆ 32. 5 ಮಾತ್ರೆಗಳಿಗೆ 1 ಗಣ ಆಗಿ ವಿಭಾಗ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ 5 6 30 ಅಲ್ವಾ. ಒಂದು ಗುರು 32 ಅಲ್ವಾ. ನಂತರ ಒಟ್ಟು 28 ಗಣಗಳು 144 ಮಾತ್ರೆಯನ್ನ ಒಳಗೊಂಡಿರುತ್ತದೆ. ನೋಡಿ, ಈ 6 ಸಾಲುಗಳಲ್ಲಿ ಸೇರಿಸಿ ಒಟ್ಟು ಎಷ್ಟು ಗಣಗಳು? 28 ಗಣಗಳು ಬರ್ತವೆ. ಎರಡನೇ ಸಾಲಿನಲ್ಲಿ 4 ಮಾತ್ರೆ ಎಷ್ಟು ಗಣಗಳು? 5 ಮಾತ್ರೆಯ 4 ಗಣಗಳು. 2ನೇ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು ಬಂದು ಅಲ್ವಾ. ಈ ಎಲ್ಲಾ ಗಣಗಳು ಸೇರಿಸಿ ಒಟ್ಟು 28. ಎಲ್ಲಾ ಮಾತ್ರೆಗಳು ಸೇರಿಸಿ ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳು ಒಟ್ಟು ಅಲ್ವಾ. ಹಾಗಾದ್ರೆ ನೋಡಿ, ಈ ಕಡೆ ಬಂದಂತ ಸಂದರ್ಭದಲ್ಲಿ ಪದ್ಯ ಭಾಗಕ್ಕೆ ಬಂದಾಗ ಈ 3 ಸಾಲುಗಳಿಗೆ ನಾವು ಮೊದಲಿನ 3 ಸಾಲುಗಳಿಗೆ ನಾವು ಪೂರ್ವಾರ್ಧ ಅಂತೇಳಿ ಕರಿತಾ ಹೋಗ್ತೀವಿ. ಕೆಳಗಿನ 3 ಸಾಲುಗಳಿಗೆ ಉತ್ತರಾರ್ಧ ಅಂತೇಳಿ ಕರಿತಾ ಹೋಗ್ತೀವಿ. ಈ ಪೂರ್ವಾರ್ಧಕ್ಕೆ ಉತ್ತರಾರ್ಧ ಸಮನಾಗಿರುತ್ತೆ ಮಕ್ಕಳೇ. ಹಾಗಾಗಿ ಮೇಲೆ ಏನು ಪೂರ್ವಾರ್ಧದಲ್ಲಿ ಎಷ್ಟು ಸಾಲುಗಳಿರುತ್ತೋ, ಎಷ್ಟು ಮಾತ್ರೆಗಳು ಬರುತ್ತೋ, ಎಷ್ಟು ಗಣಗಳಾಗಿ ವಿಭಾಗ ಮಾಡ್ತೀವೋ ಅದೇ ರೀತಿ ಕೆಳಗಡೆನೂ ಕೂಡ ಬರುತ್ತೆ ಮಕ್ಕಳೇ. ಹಾಗಾದ್ರೆ ನೋಡಿ, ಈ 3 ಲೈನ್ ನಾವು ಹಾಕ್ಬಿಟ್ಟಿದ್ದೀವಿ ಅಲ್ವಾ. ಇನ್ನು 3 ಲೈನ್ಗಳಲ್ಲೇ ಈಗ ಹಾಕ್ತಾ ಹೋಗೋಣ. ನೋಡಿ, ಇಲ್ಲಿ ಒತ್ತಕ್ಷರ ಇದೆ. ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ನಾವು ಏನ್ ಮಾಡಬೇಕು? ಗುರು ಹಾಕ್ಬೇಕು. ಇದೇ ಒತ್ತಕ್ಷರ ಇರುವಂತಹ ಅಕ್ಷರಕ್ಕೆ ಲಘುವನ್ನ ಹಾಕ್ಬೇಕು ಅಲ್ವಾ.
ಅಕ್ಷರಕ್ಕೆ ನಾವೇನ್ ಮಾಡಬೇಕು, ಗುರುವನ್ನ ಹಾಕ್ತಾ ಹೋಗ್ಬೇಕು ಅಲ್ವಾ ಮಕ್ಕಳೇ. ನಾವು ಇಂದಿನ ತರಗತಿನಲ್ಲಿ ಯಾವ್ಯಾವ ಅಕ್ಷರಕ್ಕೆ ಲಘು ಹಾಕ್ಬೇಕು, ಯಾವ್ಯಾವ ಅಕ್ಷರಕ್ಕೆ ಗುರು ಹಾಕ್ಬೇಕು ಅನ್ನೋದನ್ನ ಕಲ್ತಿದ್ವಿ ಅಲ್ವಾ ಮಕ್ಕಳೇ. ಹಾಗಾಗಿ ಈ ಕ್ಲಾಸ್ ಅಲ್ಲಿ ನಾವು ಈಸಿಯಾಗಿ ಹಾಕ್ತಾ ಹೋಗ್ಬೋದು. ನೋಡ್ರಿ, ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಇಲ್ಲಿ ಅನುಸ್ವಾರದಿಂದ ಕೂಡಿರುವ ಅಕ್ಷರಕ್ಕೆ ನಾವೇನ್ ಮಾಡ್ಬೇಕು, ಗುರುವನ್ನ ಹಾಕ್ಬೇಕು ಮಕ್ಕಳೇ. ಅನುಸ್ವಾರ ವಿಸರ್ಗದಿಂದ ಕೂಡಿರುವಂತಹ ಯಾವುದೇ ಅಕ್ಷರಕ್ಕೆ ನಾವೇನ್ ಮಾಡಬೇಕು, ಗುರುವನ್ನ ಹಾಕ್ಬೇಕು. ದೀರ್ಘಾಕ್ಷರದಿಂದ ಕೂಡಿದ್ರೆ ಏನಾಗ್ಬೇಕು, ಗುರುವನ್ನ ಹಾಕ್ಬೇಕು. ನೋಡಿ ಮಕ್ಕಳೇ, ಇವಾಗ ಏನಾಗ್ತಿದ್ವಿ, ಪ್ರಸ್ತಾರವನ್ನ ಹಾಕ್ತಿದ್ವಿ. ಪ್ರಸ್ತಾರ ಹಾಕೋದು ಅಂತಂದ್ರೆ ಲಘು ಗುರು ಹಾಕೋದನ್ನ ನಾವು ಪ್ರಸ್ತಾರ ಹಾಕೋದು ಅಂತ ಇಲ್ಲಿ ಕರಿತೀವಿ ಅಲ್ವಾ. ಈಗ ಪ್ರಸ್ತಾರವನ್ನ ಹಾಕಿದ್ವಿ, ಗಣ ವಿಭಾಗ ಮಾಡ್ಬೇಕು. ಈಗ ಗಣವನ್ನ ವಿಂಗಡಣೆ ಮಾಡ್ಬೇಕು. ಎಷ್ಟು ಮಾತ್ರೆಗೆ ಒಂದು ಗಣವನ್ನಾಗಿ ವಿಂಗಡಣೆ ಮಾಡ್ಬೇಕು, 5 ಮಾತ್ರೆಗೆ ಒಂದು ಗಣವನ್ನಾಗಿ ವಿಂಗಡಣೆ ಮಾಡ್ಬೇಕು. ಯಾಕೆ, ಇದು ವಾರ್ಧಕ ಷಟ್ಪದಿ. ಷಟ್ಪದಿಗಳಲ್ಲೇ ಅತ್ಯಂತ ಹಿರಿಯ ಷಟ್ಪದಿ ಯಾವ್ದಪ್ಪ ಅಂತಂದ್ರೆ ವಾರ್ಧಕ ಷಟ್ಪದಿ. ಯಾಕೆ ಅಂತಂದ್ರೆ 5 ಮಾತ್ರೆಗಳಿಗೆ ಒಂದು ಗಣವನ್ನಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ ಅಲ್ವಾ. 2, 3, 4, 5, 2, 3, 4, 5, 2, 3, 4, 5 ಅಲ್ವಾ. ಹೀಗೆ 5 ಮಾತ್ರೆಗೆ ಒಂದು ಗಣವನ್ನಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ ಮಕ್ಕಳೇ. ಕಡೆಗೆ ನೋಡ್ರಿ, ನಾ ಕಂಬೂನು ಅಲ್ವಾ, ಇಲ್ಲಿ ಬಂದಿದೆ. ಇದಕ್ಕೆ ಲಘು ಹಾಕ್ಬೇಕು. ಆದರೆ ಷಟ್ಪದಿಯ ನಿಯಮ ಏನಿದೆ, ಕೊನೆಗೆ ಒಂದು ಅಕ್ಷರ ಉಳಿಯುತ್ತೆ, ಅದು ಲಘು ಆಗಿರ್ಬೇಕು. ಲಘು ಆಗಿದ್ರೂ ಕೂಡ ನಾವು ಅದನ್ನ ಏನಂತ ಹಾಕ್ಬೇಕು, ಗುರು ಅಂತೇಳಿ ಗುರುತಿಸ್ಬೇಕು ಅಲ್ವಾ. ಇದು ಷಟ್ಪದಿಯ ನಿಯಮ. ಒಟ್ಟು ನೋಡ್ರಿ, ಮೂರನೇ ಈ 4ನೇ ಸಾಲಿನಲ್ಲಿ 5 ಮಾತ್ರೆ ಎಷ್ಟು ಗಣಗಳಿದ್ದಾವೆ, 4 ಗಣಗಳು ಇದಾವೆ. 4 5 20. ಇನ್ನ ಕೆಳಗೆ ಸಾಲಲು ಸೇಮ್ ಇರುತ್ತೆ. ಇನ್ನು 6ನೇ ಸಾಲಿಗೆ ಬಂದಂತ ಸಂದರ್ಭದಲ್ಲಿ ಎಷ್ಟು, 5 ಮಾತ್ರೆಯ 1 2 3 4 5 6 ಗಣಗಳು ಬರ್ತವೆ. 5 30. ಕಡೆಗೆ ಒಂದು ಗುರು ಉಳಿತು. ಸೊ ಅದನ್ನ ಗುರು ಇದ್ರೆ ನಾವು 2 ಅಂತೇಳಿ ಹೇಳ್ಕೊಳ್ಬೇಕು. ಅದರಿಂದ 32 ಅಲ್ವಾ ಮಕ್ಕಳೇ, 32. ಇವಾಗ ನೋಡ್ರಿ, 20 20 40 40 32 ಎಷ್ಟಾಯ್ತು, 72. ಇಲ್ಲಿ ಕೂಡ 72 ಅಲ್ವಾ ಮಕ್ಕಳೇ. ಈಗ 72 2 2 4 7 2 14 ಅಲ್ವಾ. ಈ ವಾರ್ಧಕ ಷಟ್ಪದಿಯಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಮಕ್ಕಳೇ, 144 ಅಲ್ವಾ. ಈ ಮೇಲಿನ 3 ಸಾಲುಗಳನ್ನ ನಾವೇನಂತ ಕರಿತೀವಿ, ಪೂರ್ವಾರ್ಧ ಅಂತಲೂ, ಕೆಳಗಿನ 3 ಸಾಲುಗಳನ್ನ ಉತ್ತರಾರ್ಧ ಅಂತಲೂ ಕರಿತಾ ಹೋಗ್ತೀವಿ ಮಕ್ಕಳೇ. ನೋಡಿ, ನಾವು ಹಿಂದಿನ ತರಗತಿನಲ್ಲಿ ನಾವೇನ್ ಕಲ್ತ್ವಿ, ವಾರ್ಧಕ ಷಟ್ಪದಿಯ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ. ವಾರ್ಧಕ ಷಟ್ಪದಿಗೆ ಪ್ರಸ್ತಾರ ಹಾಕುವ ಬಗೆಯನ್ನ ತಿಳ್ಕೊಂಡ್ವಿ. ಎಷ್ಟು ಮಾತ್ರೆಗೆ ಒಂದು ಗಣವನ್ನಾಗಿ ವಿಭಾಗ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ರಾಘವಾಂಕ ರಚಿಸಿದಂತಹ ಹರಿಶ್ಚಂದ್ರ ಕಾವ್ಯ, ಹಾಗೇನೆ ಲಕ್ಷ್ಮೀಶ ಕವಿ ಚೂತವನ ಚೈತ್ರ ಅಂತೇಳಿ ದುರ್ಗಾಂಕಿತನಾದ